ವಿಷ್ಣು ಪ್ರಿಯ ಸಿನಿಮಾ ನಂತರ ಶ್ರೇಯಸ್ ಮಂಜು ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ ಎಲ್ರಿಗಿತ್ತು. ಈಗ ಮಾರುತ ಸಿನಿಮಾ ಮೂಲಕ ಮತ್ತೊಮ್ಮೆ ಪ್ರತ್ಯಕ್ಷವಾಗಿದ್ದಾರೆ. ಸೊ ಅವರ ಜರ್ನಿ ಹೇಗಿದೆ, ಅವ್ರು ಏನ್ ಮಾಡ್ತಿದ್ದಾರೆ ಇದೆಲ್ಲವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಹೇಗಿದ್ದೀರಾ ಮೇಡಮ್? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ವಿಷ್ಣು ಪ್ರಿಯ ಆದ್ಮೇಲೆ ಕಾಣೆ ಆಗಿದ್ರಿ, ನೀವು ಎಲ್ಲಿ ಹೋಗಿದ್ರಿ? ಯುರೋಪಲ್ಲಿ ಇದ್ದೆ ಆ್ಯಕ್ಚುಲಿ. ವಿಷ್ಣುಪ್ರಿಯ ರಿಲೀಸ್ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ದಿವಸ ಒಂದು 28 ಡೇಸ್ ಯುರೋಪಲ್ಲಿದ್ದೆ. ಸೊ ಯುರೋಪಲ್ಲಿ ಇನ್ನೂ ಬೇರೆ ಕೆಲಸ ಮಾಡ್ತಾ ಇದ್ದೀನಿ. ಯುರೋಪ್ಗೆ ಗರ್ಲ್ ಫ್ರೆಂಡ್ ಜೊತೆ ಹೋದ್ರ ಹೇಗೆ? ಯಾರು ಇಲ್ಲ ಮೇಡಮ್, ಗರ್ಲ್ ಫ್ರೆಂಡ್ ಯಾರಿದ್ದಾರೆ? ಸೊ ಗರ್ಲ್ ಫ್ರೆಂಡ್ ಇಲ್ಲ, ನನ್ನ ಗರ್ಲ್ ಫ್ರೆಂಡ್, ಐ ಡೋಂಟ್ ಡೂ ಗರ್ಲ್ ಫ್ರೆಂಡ್, ಐ ಡೂ ವೈಫ್. ಸೊ ಯುರೋಪಲ್ಲಿ ಆ್ಯಕ್ಚುಲಿ ಐ ವಾಸ್ ವರ್ಕಿಂಗ್ ಆನ್ ಸಮಥಿಂಗ್. ಸೊ ಅದು ಮುಗಿಸ್ಕೊಂಡು ಇವಾಗ ಮೊನ್ನೆ 1 ವೀಕ್ ಮುಂಚೆ ಬ್ಯಾಕ್ ಬಂದೆ. ನಾನು ಕೇಳ್ಪಟ್ಟಂಗೆ ಶ್ರೇಯಸ್ ಮಂಜು ಅವರು ಫೈಟ್ ಟ್ರೈನ್ ಮಾಡೋಕ್ಕೋಸ್ಕರ ಯುರೋಪ್ಗೆ ಹೋದ್ರು ಅಂತ, ಹೌದಾ ಹೇಗೆ? ಪಾರ್ಟ್ ಆಫ್ ಇಟ್ ವಾಸ್ ಟ್ರೂ. ಯಾಕೆ ಸ್ವಲ್ಪ ಫೈಟ್ ಸೀಕ್ವೆನ್ಸಸ್ ಟ್ರೈನ್ ಮಾಡ್ತಾ ಇದ್ದೆ, ಅಲ್ಲಿ ಸ್ವಲ್ಪ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಬೇರೆ ರೀತಿ ಇದೆ ಅಲ್ಲಿ. ಸೊ ಅವ್ರ ಹತ್ರ ಒಂದಷ್ಟು ಜನ ಟ್ರೈನ್ ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಆ್ಯಕ್ಷನ್ ಸಿನಿಮಾ ಏನೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೊಂದು ಲೊಕೇಶನ್ ಹಂಟಿಂಗು ಡಿಸ್ಕಷನ್ಸ್ ಎಲ್ಲ ಇತ್ತು, ಅಲ್ಲಿ ಹೋಗಿದ್ದೆ. ಇವತ್ತು ಮಾರುತ ಸಿನಿಮಾದ ದುನಿಯಾ ವಿಜಯ್ ಸರ್ ಇರುವಂಥ ಪೋರ್ಷನ್ ಒಂದು ಸಾಂಗ್ ರಿಲೀಸ್ ಆಗಿತ್ತು. ಸೊ ನಿಮ್ಮ ಕ್ಯಾರೆಕ್ಟರ್ ಏನು ಇದರಲ್ಲಿ? ಅವ್ರು ಮಾತ್ರ ಅಲ್ಲ, ದೊಡ್ಡ ತಾರಾಗಣವೇ ಇದೆ, ತುಂಬಾ ಜನ ಆರ್ಟಿಸ್ಟ್ಗಳು, ಹಿರಿಯ ಕಲಾವಿದರು ಇದ್ದಾರೆ. ನಿಮ್ಮ ಪಾರ್ಟಿ ಏನು ಅಂತ? ನನ್ನ ಪಾರ್ಟು ನನಗೆ ಗೊತ್ತಿಲ್ಲ ಇದೆ ನಾರಾಯಣ್ ಸರ್ ಏನು ನಾನು ಕೇಳ್ಬಿಟ್ಟು ಹೇಳಬೇಕು ಅಂತ ಹೇಳಿದರೆ, ಬಟ್ ಹೇಳ್ತೀನಿ. ನನ್ನ ಪಾರ್ಟು ಪ್ರತಿಯೊಬ್ಬ ಕಾಮನ್ ಹುಡುಗ, ಅಂದರೆ ಕಾಮನ್ ಹುಡುಗ ಅಂತ ಹೇಳಿದ್ರೆ ಆರಾಮಾಗಿ ಕಾಲೇಜ್ ಓಡಾಡಿಕೊಂಡು ಏನೂ ಲೈಫಲ್ಲಿ ಆಸೆನೇ ಇಲ್ದರೆ ಸುಮ್ಮನೆ ಅವತ್ತಿನ ಸಿಕ್ಕ ಆರಾಮಾಗಿ ಜಾಲಿಯಾಗಿ ಬದುಕಬೇಕು, ಒಂದೆರಡು ಸ್ಟೇಟಸ್ ಹಾಕಬೇಕು, ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಬೇಕು, ಈ ಥರ ಇರೋ ಕ್ಯಾರೆಕ್ಟ್ರು ಹುಡುಗನೇ ನನ್ನ ಕ್ಯಾರೆಕ್ಟ್ರು. ಸೊ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅದು ರಿವೀಲ್ ಆಗಬಹುದೇನು? ಮೋಸ್ಟ್ಲಿ. ಸೊ ಶ್ರೇಯಸ್ ಮಂಜೂರ್ನ ನಾವು ಸಾಕಷ್ಟು ಪಡ್ಡೆ ಹುಲಿಯಿಂದ ನೋಡ್ಕೊಂಡು ಬರ್ತಿದ್ವಿ. ಈ ಮಣ್ಣಿನ ಕತೆ ಮಾಡಬೇಕು ಅಂತ ಏನೋ ಆಸೆ ಹೇಳ್ಕೊಂಡಂಗಿತ್ತು. ಯಾಕಂದರೆ ನಾವು ನೋಡಿದ ಮಟ್ಟಿಗೆ ಕಾಲೇಜ್ ಹುಡುಗ ಈ ಬಬ್ಲಿ ಕ್ಯಾರೆಕ್ಟರ್ಗಳನ್ನೇ, ಅಂದರೆ ಮಾಸ್ ಜೊತೆಗೆ ಒಂಥರ ಬಬ್ಲಿ ಕ್ಯಾರೆಕ್ಟರ್ ಇತ್ತು. ಪಕ್ಕ ಮಾಸಲ್ಲಿ ಯಾವುದು ಕೂಡ ಕತೆ ಬಂದಿಲ್ಲ. ಸೊ ಆ ಥರದ ಕತೆಗಾಗಿ ಕಾಯ್ತಿದ್ದಾರಾ ಹೇಗೆ ಅಂತ? 100% ಕಾಯ್ತೇನೆ. ಪಕ್ಕ ಮಾಸ್ ಮಣ್ಣಿನ ಕತೆ ನೀವು ಹೇಳ್ದಂಗೆ ಅದೊಂದು ನಮ್ಮ ಹುಡುಗ ಲೋಕಲ್ ಹಳ್ಳಿಯಾರು ಸರಿ, ಇಲ್ಲ ರಂಗಸ್ಥಳಂ ಸ್ಟೈಲರು ಸರಿ, ಇಲ್ಲ ರಾಜಹುಲಿ ಸ್ಟೈಲರು ಸರಿ, ಆ ಥರದ್ದು ಖಂಡಿತ ಹುಡುಕ್ತಾ ಇದ್ದೀನಿ. ಆ ಥರದ್ದು ಬಂದರೆ ಖಂಡಿತ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಹೇಳ್ದಂಗೆ ಕಾಲೇಜು, ಲವ್ ಸ್ಟೋರಿ, ಸೀರಿಯಸ್ ಇಂಟೆನ್ಸ್ ಲವ್, ಇವಾಗ ಒಂದು ಡಿಫ್ರೆಂಟ್ ಟೈಪ್ ಕ್ಯಾರೆಕ್ಟರು. ಸೊ ಈ ಥರ ನಡೀತಾ ಇದೆ. ಬಟ್ ಖಂಡಿತ ಒಂದು ಸರ್ಚ್ ಫಾರ್ ಸ್ಟೋರೀಸ್. ವರ್ಷಕ್ಕೆ ಒಂದು 2-3 ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಆ್ಯಕ್ಟರ್ಸು, ನಮ್ಮ ಕೆಲಸನೇ ಬೆಳಿಗ್ಗೆ ಎದ್ದು ಒಳ್ಳೊಳ್ಳೆ ಕತೆಗಳಲ್ಲಿ ಪಾತ್ರ ಆಗೋದಿಲ್ಲ, ಪಾತ್ರಕ್ಕೆ ಜೀವ ತುಂಬೋದೇ ನನ್ನ ಕೆಲಸ. ಸೊ ಐ ವುಡ್ ಲೈಕ್ ಟು ಡೂ ದಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕತೆ ಅಂತ ಬಂದಾಗ ನೀವು ಯಾವುದೇ ಸಿನಿಮಾ ಮಾಡಿದ್ರು ಅದರಲ್ಲೊಂದು ಹೀರೋಯಿನ್ ಇರುತ್ತೆ, ಲವ್ ಇರುತ್ತೆ. ಅದು ಬಿಟ್ಟು ಈ ಪಕ್ಕ ಮಣ್ಣಿನ ಕತೆ, ಹೀರೋಯಿನ್ ಇಲ್ಲದ್ದು, ಅಂದರೆ ಹೀರೋಯಿನಿಗಿಂತ ಹೀರೋನೇ ಜಾಸ್ತಿಯಾಗಿ ಹೈಲೈಟ್ ಆಗುವಂಥದ್ದು ಕತೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೆಂಗೆ ಅಂತ? 100%. ಇವಾಗ ಒಂದು 2-3 ಕತೆ ಕೇಳ್ತಾ ಇದ್ದೀನಿ. ಹೀರೋಯಿನ್ ಅಂದರೆ ಹೀರೋಯಿನ್ ಇರಲ್ಲ, ಬಟ್ ನಾನೇ ಹೀರೋದು ನಂದೇ ನೆಗೆಟಿವ್. ಸೊ ಫುಲ್ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೆ. ಅದರ ಬ್ಯಾಡ್ ಬಾಯ್, ಕ್ರೂರಿ, ರಾಕ್ಷಸ. ಬಟ್ ಏನಕ್ಕೆ ಆ ಥರ ಆಗಿಲ್ತಾನೆ ಅಂದರೆ, ಆ ಥರ ಏನೋ ಬೀನ್ ವರ್ಕಿಂಗ್ ಆನ್ ದಟ್, ಸಮಥಿಂಗ್ ಲೈಕ್ ದಟ್. ರೆಗ್ಯುಲರ್ ಅದೇ ಲವ್, ಹೀರೋನ್ ನೋಡೋದು, ಹೈ ಸ್ಪೀಡ್ ಶಾರ್ಟ್ಸು, ಐ ಲವ್ ಯು, ಇವೆಲ್ಲ ಯಾವುದು ಬೇಡ, ಸಾಕು. ಸೊ ಆ ಥರದ್ದು ಏನೋ ವಿಭಿನ್ನವಾಗಿರೋದು, ಹೊಸದಾಗಿರೋದು. ಯಾಕಂದರೆ ಇವತ್ತಿನ ದಿವಸಕ್ಕೆ ನೋಡಿದ್ರೆ ರೆಗ್ಯುಲರ್ ಸ್ಟೋರೀಸ್ ಬೇಡ ಅಂತ ಜನನೇ ಹೇಳ್ತಾರೆ. ಸೊ ನನಗೂ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ವಿ ಆರ್ ಇನ್ ದಟ್ ಪ್ರೊಸೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಂದರೆ ನೆಗೆಟಿವ್ ಆಗಿ ಹೇಳ್ತಿದ್ದೀರಾ, ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೋತಾ ಇದ್ದೀನಿ ಅಂತ. ಎಲ್ಲೋ ಒಂದು ಕಡೆ ನೆಗೆಟಿವ್ ಶೇಡ್ ಅಂದಾಗಲೇ ವಿಲನ್ ಹಾಕ್ತಿದ್ದಾರಾ? ವಿಲನ್ ಆ ಥರನಾ? ಆ ಥರ ಅಲ್ಲ. ನೆಗೆಟಿವ್ ಶೇಡ್ ಅಂದರೆ ಯಾವ ಥರ ಅಂತ ಹೇಳಿದ್ರೆ, ಇವಾಗ ಗುಡ್ ಬಾಯ್ ರೋಲ್ಸ್ ಎಲ್ಲ ಮಾಡಿದ್ದೀನಿ, ಇವಾಗ ಸ್ವಲ್ಪ ಬ್ಯಾಡ್ ಬಾಯ್ ರೋಲ್ಸ್ ಮಾಡ್ತಾಯಿದ್ದೀನಿ. ಅಂದರೆ ವಿಲನ್ ಅಲ್ಲ, ನಾನೇ ಹೀರೋ. ಬಟ್ ಈ ರೇಂಜಿಗೆ ಒಬ್ಬ ಹುಡುಗ ಬ್ಯಾಡ್ ಆಗಿರ್ಬೋದಂತ. ಅಂದರೆ ಬ್ಯಾಡ್ ಅಂದರೆ ಹೇಟ್ ಮಾಡೋಂಥ ಬ್ಯಾಡ್ ಅಲ್ಲ. ಕೆಲವರು ಇಷ್ಟಪಡ್ತಾರೆ ಬ್ಯಾಡ್ನ, ಬ್ಯಾಡ್ ಬಾಯ್ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಲೈಕ್ ದಟ್, ಪ್ಲೇ ಬಾಯ್, ಬ್ಯಾಡ್ ಬಾಯ್ ಏನಂತ, ಸಮಥಿಂಗ್ ಆಫ್ ದೋಸ್ ಸಾರ್ಟ್ಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಮುಖ, ಆ ಮುಗ್ಧತೆ ಇರುವಂಥ ಶ್ರೇಯಸ್ ಮುಖನ ಮಾತ್ರ ಪ್ರೇಕ್ಷಕರು ನೋಡಿದ್ರು. ಅದೇ ರಗಡ್ ಇರುವಂಥ ಮುಖ ಯಾವಾಗ ನೋಡ್ಬೋದು? ಆ್ಯಕ್ಷನ್ ವೈಸ್ ಆಗಿರ್ಬೋದು, ಪಕ್ಕಾ ಲೋಕಲ್ ಡೈಲಾಗ್ ಹುಡ್ಕೊಂಡಿರುವಂಥ ಒಂದು ಕ್ಯಾರೆಕ್ಟರ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಇವಾಗ ದಿಲ್ದಾರ್ ಒಂದು ನಡೀತದೆ, ಅದರಲ್ಲಿ ಒಂದು ಪಾರ್ಟ್ ಆಫ್ ಇಟ್ ಸ್ವಲ್ಪ ಡೈಲಾಗ್ಸು, ರೇಕ್ಸೋದು, ಹುಡುಗಿ ಚುಡಾಯಿಸೋದು, ಇವೆಲ್ಲ ಮಾಡಿದ್ದೀನಿ. ಸೊ ಅದು ನೆಕ್ಸ್ಟ್ ಬರೋ ಸಿನಿಮಾದಲ್ಲಿ ತುಂಬ ಬ್ಯಾಡ್ ಆಗಿರ್ತೀನಿ. ಇಷ್ಟು ಬ್ಯಾಡ್ ಹುಡುಗ ಇರ್ತಾನ ಅಂತ
ಕೇಳಿರ್ತೀವಿ, ಬಟ್ ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಈ ಕಾರಣಕ್ಕಾಗಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡೋಕ್ಕೆ ಯುರೋಪ್ ಫ್ಲೈಟ್ ಹತ್ತಿರೋದಾ? ಅಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ಬೇರೆ ಥರ ಮಾಡಬೇಕು ಅಂತ ನನ್ನ ಇಂಟ್ರೆಸ್ಟ್. ಅಂದರೆ ರೆಗ್ಯುಲರ್ ಆ್ಯಕ್ಷನ್ ಸೀಕ್ವೆನ್ಸಸ್ ಅದೇ ಒಂದು ಎಗರಿದ್ರೆ 5 ಜನ ಫೈಟರ್ಸ್ ಬೀಳೋದು, ಹೈ ಸ್ಪೀಡಲ್ಲಿ ನೋಡ್ಕೊಂಬರೋದು, ಸ್ಲೋ ಮೋಷನ್ ನೋಡ್ಕೊಂಬರೋದು, ಇದು ಬೇಡ, ಸಾಕು. ಇದು ಆಲ್ರೆಡಿ ನಾನೇ 3 ಸಿನಿಮಾದಲ್ಲಿ ಮಾಡಿದ್ದೀನಿ. ನನಗೇನಂದರೆ ನನ್ನ ಸಿನಿಮಾ ಜನ ಏನಕ್ಕೆ ನೋಡಬೇಕು? ಏನೋ ಹೊಸದು ಮಾಡಿರುತ್ತೆ ನನ್ನ ಸಿನಿಮಾ ನೋಡಬೇಕಾಗಿರೋದು. ಇವತ್ತಿನ ದಿವಸಕ್ಕೆ ಜನಕ್ಕೆ ಎಲ್ಲ ಆಪ್ಷನ್ ಸಿಗ್ತಾರೆ, ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಇಲ್ಲೇ ರಿಲೀಸ್ ಆಗ್ತಾರೆ, ಎಷ್ಟೊಂದು ಸೀರೀಸ್ ಸಿಗ್ತಾರೆ ಇಂಟರ್ನೆಟ್ಟಲ್ಲಿ. ಏನಕ್ಕೆ ಸಿನಿಮಾಗಳು ನೋಡ್ಬೇಕಾದ್ರೆ ಏನೋ ಹೊಸದಾಗಿದ್ರೆ ಮಾತ್ರ ಸಿನಿಮಾಗಳು ನೋಡ್ತಾರೆ. ಸೊ ಬೇರೆ ಲೆವೆಲ್ ಆ್ಯಕ್ಷನ್ಸ್ ಮಾಡೋಕು ಅಂತ ಅನ್ಕೊಂಡು, ಅಂದರೆ ಮೋರ್ ಆಫ್ ರಿಯಲಿಸ್ಟಿಕ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇವಾಗ ಇಂಗ್ಲೀಷ್ ಫಿಲ್ಮ್ಸಲ್ಲೆಲ್ಲ ಇರುತ್ತೆ. ಅಂದರೆ ಏನಂದರೆ ಟೆಕ್ನಿಕಲಿ ಕವರ್ ಅಪ್ ಮಾಡೋ ಆ್ಯಕ್ಷನ್ ಸೀಕ್ವೆನ್ಸಸ್ ಅಲ್ಲ. ಅಂದರೆ ನಿಜವಾಗ್ಲೂ ಹೀರೋಗೆ ಕೇಪಬಿಲಿಟಿ ಇರಬೇಕು ಮಾರ್ಷಲ್ ಆರ್ಟ್ಸ್ ಮಾಡೋಕ್ಕೆಲ್ಲನು. ಬಟ್ ಬಿಕಾಸ್ ಐ ವಾಸ್ ಅ ಗೈ ಹೂ ಡಿಡ್ ಮಾರ್ಷಲ್ ಆರ್ಟ್ಸ್ ಫ್ರಮ್ 10 years. ಸೊ ಇವಾಗೇನೋ ಬೇರೆ ಮಾಡಬೇಕು, ಹೊಸದಾಗಿ ಕಲಿಯೋದು. ಆಮೇಲೆ ಆ ಥರ ಟೆಕ್ನಿಷಿಯನ್ಸ್, ಫಾರಿನ್ ಟೆಕ್ನಿಷಿಯನ್ಸ್ ಕೆಲವರು ಇದ್ದಾರೆ, ಸೊ ಚೆನ್ನಾಗಿ ಮಾಡೋರು. ಸೊ ಅಂಥವ್ರು ಯಾರು ಮಾಡೋಕ್ಕೆ ಅದಕ್ಕೆ ಓಡಾಡ್ತೇನೆ, ಆ ಪ್ರೊಸೆಸ್ಸಲ್ಲಿದ್ದೀನಿ. ಶ್ರೇಯಸ್, ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದೀರಾ, ದಶಕಗಳಿಂದ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ. 6 ವರ್ಷ. ಸೊ 6 ವರ್ಷದಿಂದ ಜೊತೆಗಿದ್ದೀರಾ. ಅದು ಹಿಂದಿಂದಲೂ ಸಿನಿಮಾ ಮಾಡಬೇಕು ಅದರ ಹೋರಾಟದಲ್ಲಿ ಇದ್ದವರು ನೀವು. ಬಟ್ ಎಲ್ಲಿ ಎಡುವಿದ್ರಿ ಶ್ರೇಯಸ್ಸು? ಯಾಕಂದ್ರೆ ಆ ಒಂದು ಕ್ವಶನ್ ಮಾರ್ಕ್ ಯಾವತ್ತೂ ಶ್ರೇಯಸ್ಸಲ್ಲಿ ಇದ್ದೇ ಇರುತ್ತೆ ಅನ್ಸುತ್ತೆ. ಇಷ್ಟು ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಯಾವಾಗ ಒಂದು ಸಕ್ಸಸ್ ಸಿಗುತ್ತೆ ದೊಡ್ಡ ಮಟ್ಟಕ್ಕೆ ಅಂತ, ಅದು ಯಾವತ್ತಾದ್ರೂ ಕಾಡಿದ್ದಿದೆಯಾ? 100% ಇಲ್ಲ. ಒಂದು ಟೈಮಲ್ಲಿ ಅಂದ್ಕೊಂಡು ಯಾವಾಗ ಸಿಗುತ್ತೆ ಸಕ್ಸಸ್ ದೊಡ್ಡ ಮಟ್ಟದಲ್ಲಿ ಅಂತ ಅನ್ಕೋತಾರೆ. ಸಕ್ಸಸ್ ಅಂದ್ರೆ ಏನು? ನಾವೊಬ್ಬರು ಸೂಪರ್ ಸ್ಟಾರ್ ಕಂಪೇರ್ ಮಾಡ್ತೀವಿ, ಒಂದು ಶಾರುಖ್ ಖಾನ್ ಕಂಪೇರ್ ಮಾಡ್ತೀವಿ. ನಾನು ಏನಕ್ಕೆ ಬೇರೆ ಹೆಸರು ಹೇಳ್ತಾರೆ ಅಂದರೆ ನಮ್ಮ ಹೆಸರು ಹೇಳ್ತಲ್ಲ ಇಂಡಸ್ಟ್ರಿಯಲ್ಲಿ. ಒಂದು ಶಾರುಖ್ ಖಾನ್, ಒಂದು ಸಲ್ಮಾನ್ ಖಾನ್, ಅಂಥವ್ರು ಕಂಪೇರ್ ಮಾಡ್ಕೊಂಡು ಸಕ್ಸಸ್ ಸಿಗುತ್ತೆ. ನಾವು ಯಾವತ್ತು ಬೇರೆಯವ್ರು ಕಂಪೇರ್ ಮಾಡ್ತೀವೋ ಸಕ್ಸಸ್ ಅವ್ರ ರೇಂಜಿಗೆ ಆಗಬೇಕು ಅಂದರೆ ಅದು ತುಂಬ ತಪ್ಪು. ನನ್ನ ಪ್ರಕಾರ ಇವಾಗ ಇರೋದು ನಂದು ಒಂದೇ ಪಾಲಿಸಿ. ಈಗೇನಂದರೆ 6 ವರ್ಷಕ್ಕೆ 3 ಸಿನಿಮಾ ಮಾಡಿದ್ದೀನಿ. ಒಂದು 2019 ಮಾಡಿದ್ದೀನಿ, ಒಂದು 22ರಲ್ಲಿ ಮಾಡಿದ್ದೀನಿ, ಒಂದು 25ರಲ್ಲಿ ಬಿಟ್ಟಿದ್ದೀನಿ. ಹಂಗಾರೆ 29ರಲ್ಲಿ ಮಾಡಿರೋದು 25ರಲ್ಲಿ ಬಿಟ್ಟಿದ್ದೀನಿ. ಸೊ ಕಾರಣಾಂತರಗಳಿಂದ ಸಿನಿಮಾಗಳ ಕೆಲಸ ಸ್ಲೋ ಆಯಿತು. ಬಟ್ ನಾನು ಅಂದ್ಕೊಂಡಿದ್ದ ಸಿನಿಮಾಗಳು ಇನ್ನೂ ನಾನು ಖಂಡಿತವಾಗ್ಲೂ ಮಾಡಿದ್ದು. ಐ ಸ್ಟ್ರಾಂಗ್ಲಿ ಅಕ್ಸೆಪ್ಟ್ ದಟ್, ನೋ ಡೌಟ್ ಆನ್ ದಟ್. ಮಾಡಿಲ್ಲ ಅಂತ ಇವಾಗ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಏನಕ್ಕೆ ಆಗಿಲ್ಲ ಅನ್ನೋ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಏನು ಮಾಡ್ತೀನಿ ಅಂತ ಮಾತ್ರ ನನ್ನ ಕೆಲಸ ಅಷ್ಟೇ. ವಾಟ್ ಐ ಆಮ್ ಗೋನ್ ಟು ಡೂ ಇಸ್ ವಾಟ್ ಇಟ್ ಮ್ಯಾಟರ್ಸ್ ಟು ಮಿ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಟ್ ಡಸಂಟ್ ರಿಯಲಿ ಮ್ಯಾಟರ್ ಟು ಮಿ. ದಟ್ ಇಸ್ ಹೌ ಐ ಆಮ್ ಎಸ್ ಎ ಪರ್ಸನ್. ಸೊ ನೀವು ಎಷ್ಟೇ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರು ಮನ್ಸಲ್ಲಿ ಒಂದು ನೋವಂತ ಕಾಡಿದ್ದಿದೆಯಾ? ಯಾಕಂದ್ರೆ ನಿಮ್ಮ ಜೊತೆಗೆ ಬಂದಂಥ ಹೀರೋಗಳು ಇವತ್ತು ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಸೊ ಅಂದರೆ ಸ್ಟಾರ್ಗಳಾಗಿದ್ದಾರೆ, ಒಂದು ಮಟ್ಟಿಗೆ ಹೆಸರನ್ನ ಮಾಡಿದ್ದಾರೆ. ಬಟ್ ನೀವು ಮಾಡಿದ್ದೀರಾ, ಅಂದರೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ನಿರ್ಮಾಪಕರ ಮಗನಾಗಿ ಯಾವತ್ತೋ ಒಂದು ರೀಚ್ ಆಗ್ಬೋದಿತ್ತು ಅನ್ನೊಂದು ಕನಸಿತ್ತಾ, ಹೇಗೆ? ಮೇಡಮ್, ನನ್ನ ಒಂದೇ ಉದ್ದೇಶ ಅವತ್ತಿಂದ ಇವತ್ತುವರೆಗೂ ನಾನು ಕೆಲಸ ಮಾಡಿ ಇಷ್ಟಪಟ್ಟು, ಇಲ್ಲ ಕೆಲಸ ಮಾಡಿ ಜನನ ಸಂಪಾದನೆ ಮಾಡೋಕ್ಕೆ ಹೊರಟವನು. ಇವಾಗ ನೀವು ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಏನಾಗಿದೆ ಕನ್ನಡ ಇಂಡಸ್ಟ್ರಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಸಿನಿಮಾ ಮಾಡೋಕ್ಕಿಂತ ಹೆಚ್ಚಾಗಿ PR ಜಾಸ್ತಿ ಆಗ್ಬಿಟ್ಟಿದೆ. ಜನ ಕರ್ಸಿ ಅನ್ಸು, ಅದು ಮಾಡಿಸಿ. ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಕೆಲಸ ಮಾಡೋಕ್ಕೆ ಗೊತ್ತು. ನೀವು ನನ್ನ ಸಾಂಗ್ ನೋಡಿದ್ರೆ ಗೊತ್ತು ಶ್ರೇಯಸ್ ಡ್ಯಾನ್ಸ್ ಮಾಡ್ತಾನೆ, ನನ್ನ ಆ್ಯಕ್ಷನ್ ನೋಡಿದ್ರೆ ಗೊತ್ತು ಶ್ರೇಯಸ್ ಫೈಟ್ ಮಾಡೋಕ್ಕೆ ಬರುತ್ತೆ, ನಿಮ್ಮ ಕತೆ ಒಂದು 10 ನಿಮಿಷ ನೋಡಿದ್ರೆ ಗೊತ್ತು ಶ್ರೇಯಸ್ ಆ್ಯಕ್ಟಿಂಗ್ ಮಾಡೋಕ್ಕೆ ಬರುತ್ತೆ ಅಂತ. ನನಗೆಲ್ಲ ಮಾಡೋಕ್ಕೆ ಗೊತ್ತಿದ್ದಾಗ ನನ್ನ ಕೆಲಸ, ಸಿನಿಮಾಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕೆ ಗೊತ್ತಿರಬೇಕಷ್ಟೇ. ಒಳ್ಳೆ ಕೆಲಸ ಮಾಡೋ ಜೊತೆ ನಾನು ಕೆಲಸ ಮಾಡೋಕ್ಕೂ, ದಟ್ ಈಸ್ ಮೈ ಇಂಟೆನ್ಷನ್. ಸೊ ನನಗೆ ಇವಾಗ ಸ್ಟಾರ್ ಅದಾದೆ ಸ್ಟಾರು ಜನ ಮಾಡೋದು, ನಾನು ಆಗೋದಿಲ್ಲ. ನಾನು ಹೇಳ್ಕೊಂಡು ನಾನು ಸ್ಟಾರ್ ಅದೇ ಅಂತ ಹೇಳೋದಿಲ್ಲ. ಜನ ಪೀಪಲ್ ಈಸ್ ಒನ್ ಹೂ ಮೇಕ್ಸ್ ಯು ಸ್ಟಾರ್. ಸ್ಟಾರ್ ಅನ್ನೇನು? ಈಗ ದುನಿಯಾ ವಿಜಯ್ ಸರ್ ಅಂತ ಹೇಳಿದ್ರೆ ಒಂದು ದುನಿಯಾ ಅಂತ ಹೇಳ್ತೀವಿ, ಒಂದು ಚಂಡ ಹೇಳ್ತೀವಿ, ಒಂದು ಭೀಮಾ ಹೇಳ್ತೀವಿ, ಒಂದು ಸಲಾಗ್ ಹೇಳ್ತೀವಿ. ಹೀರೋದು ಫಿಲಮ್ ಹೇಳಬೇಕು, 4 ಡೈಲಾಗ್ ಹೇಳಬೇಕು. ದಟ್ ಈಸ್ ವೆನ್ ಆ್ಯಕ್ಟರ್ ಬಿಕಮ್ ಎ ಸ್ಟಾರ್. ನೀವು ಸ್ಟಾರ್ ಅಂದ ತಕ್ಷಣ 4 ಸಿನಿಮಾ ಹೇಳಬೇಕು. ಎಂಥ ಸಿನಿಮಾ ಮಾಡಿದವರು, ಎಂಥ ಆ್ಯಕ್ಟಿಂಗ್ ಮಾಡಿದ ಅಂತ, ಅದು ಸ್ಟಾರು. 4 ಜನಕ್ಕೆ ನೀವು 500 ರೂಪಾಯಿ ಕೊಟ್ಕೊಂಡು ಜೈ ಅನ್ಸ್ಬಿಟ್ಟು ಸ್ಟಾರ್ ಅಂತ ಹೇಳಿದ್ರೆ ಅದು ಭ್ರಮೆ. ಐ ಥಿಂಕ್ ಜನ ಇಲ್ಲೇ 4 ರೋಡ್ ಸುತ್ತಾಡ್ಬಿಟ್ಟು ಭ್ರಮೆಯಲ್ಲಿದ್ದಾರೆ. ನಾನು 4 ದೇಶ ಸುತ್ತೋನು, ನಾನು ತುಂಬ ಕ್ಲಾರಿಟಿಲಿದ್ದೀನಿ. ಸೊ ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಒಂದು ನೋವೇನು ಅಂತ ಹೇಳಿದ್ರೆ, ನಾವೇನೋ ಅಂದ್ಕೊಂಡಿರ್ತೀವಿ ಈ ಥರ ಮಾಡೋಕ್ಕಾಗಿಲ್ವಲ್ಲ, ಆ ನೋವಿರುತ್ತೆ. ಲೈಕ್ ಈ ಥರ ಸೀಕ್ವೆನ್ಸಸ್ ತೆಗಿಬೇಕಲ್ಲ, ಈ ಥರ ಫೈಟ್ ಮಾಡೋಕ್ಕಿತ್ತು, ಯಾಕೆ ಈ ಥರ ಮಾಡ್ತಲ್ಲ ನಾವು, ಯಾಕೆ ಈ ಥರ ಕಥೆಗಳು ಮಾಡ್ತಲ್ಲ, ಆ ನೋವು ಇರುತ್ತೆ. ಅದು ಬಿಟ್ಟರೆ ಬೇರೆ ಆ ನೋವು ಏನಿಲ್ಲ ಮೇಡಮ್. ಯಾಕಂದರೆ ಇಲ್ಲಿ ಸಿನಿಮಾ ಅನ್ನೋದು ಇಟ್ ಈಸ್ ಅ ಫೀಲ್ಡ್ ಆಫ್ ಮೆನಿ ಪೀಪಲ್. ಲೈಕ್ ನೀವು ಒಂದು ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡೋಕ್ಕೋ, ಡೈರೆಕ್ಟರ್ನ ಕನ್ವಿನ್ಸ್ ಮಾಡೋಕ್ಕೋ ನೀವು ಒಬ್ಬ ಅಂದ್ಕೊಂಡಂಗೆ ಮಾಡೋಕ್ಕಾಗಲ್ಲ. ನಿಮ್ಮ ಜೊತೆ ಇಡೀ ಟೀಮ್ ಬೇಕು. ಸೊ ದಟ್ ಮ್ಯಾಟರ್ಸ್. ಸೊ ಇಡೀ ಟೀಮ್ ಸಿಕ್ಕಿದಾಗೆ ನಿಮ್ಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ಸೊ 1-2 ಸತಿ ಟೀಮ್ ಅಂದ್ಕೊಂಡಿದ್ದು ಟೀಮ್ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂದರೆ ಬ್ಯಾಟ್ಸ್ಮನ್ ಪ್ರೆಷರ್ ಬೀಳುತ್ತೆ. ನಿಮ್ಗೆ ಒಬ್ಬ ಟೀಮಲ್ಲಿ ವಿರಾಟ್ ಕೊಹ್ಲಿ ಇದ್ರೂ RCB ಗೆಲ್ಲಕ್ಕಾಗಿಲ್ಲ ಅಂದರೆ ವಿರಾಟ್ ಒಬ್ಬನ ಕೈಲಿ ಗೆಲ್ಸೋಕ್ಕಾಗಲ್ಲ. RCB ಆಸ್ ಎ ಟೀಮ್ ಶುಡ್ ಪ್ಲೇ. ಸೊ ಹಂಗಿದ್ದಾಗ ಕೆಲವು ಸತಿ ಅರ್ಥ ಆದಾಗ ಏನಂದರೆ ನಮ್ಮ ಟೀಮ್ ಸ್ಟ್ರಾಂಗ್ ಮಾಡ್ಕೋಬೇಕು. ಸೊ ಟೀಮ್ನ ಸ್ಟ್ರಾಂಗ್ ಮಾಡ್ಕೋತೀನಿ, ಆ ಕೆಲಸದಲ್ಲಿದ್ದೀನಿ. ಕನ್ನಡದ ಜೊತೆಗೆ ಪರಭಾಷೆಗೂ ಯಾಕೆ ಶ್ರೇಯಸ್ ಅವರು ಟ್ರೈ ಮಾಡ್ತಾ ಇಲ್ಲ? ಆಲ್ರೆಡಿ ಇನ್ ಪ್ರೋಸೆಸ್ಸಲ್ಲಿದ್ದೀನಿ ಮೇಡಮ್. ಆಲ್ರೆಡಿ ಇನ್ ಪ್ರೋಸೆಸ್. ನನಗೆ 2-3 ಆಪ್ಷನ್ಸ್ ವಿಷ್ಣುಪ್ರಿಯ ಆದಮೇಲೆ ನಂಗೆ ಆಫರ್ ಬಂತು ಆ್ಯಕ್ಚುಲಿ.
ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ ಬೇರೆ ಲ್ಯಾಂಗ್ವೇಜ್ ಬಂದು ಮಾಡೋಕ್ಕೆ ನನಗೆ ನಾನೊಬ್ಬ ಕಲಾವಿದ ಮೇಡಮ್, ನಾನೊಬ್ಬ ಆ್ಯಕ್ಟರು. ನನಗೆ ಈ ಲ್ಯಾಂಗ್ವೇಜಲ್ಲಿ ಹೋಗ್ಬಿಟ್ಟು ನಾನು ಇಲ್ಲೇ ಹೀರೋ ಆಗಿ ಮಾಡಬೇಕು, ಅಲ್ಲೂ ನಾನು ಹೀರೋ ಆಗಿ ನಾನು ಆಮ್ ಆನ್ ಆ್ಯಕ್ಟರ್. ನನಗೆ ಯಾವ ರೋಲ್ ಸೂಪರಾಗಿ ಕನ್ವಿನ್ಸ್ ಆಗುತ್ತೋ ನಾನು ಖಂಡಿತ ಅದನ್ನು ಮಾಡ್ತೀನಿ. ನಾನು ಐ ಆಮ್ ನಾಟ್ ಎ ಗೈ ಹೂಸ್ ವೆರಿ ಇನ್ಸೆಕ್ಯೂರ್. ನಾನು ಇಲ್ಲೇ ಇರಬೇಕು, ಹಿಂಗೆ ನಿಲ್ಬೇಕು. ಐ ಆಮ್ ನಾಟ್ ಗೈ ಹೂಸ್ ನಾಟ್ ಲೈಕ್ ದಟ್. ಎನಿಥಿಂಗ್ ಯಾವುದೇ ಲ್ಯಾಂಗ್ವೇಜಲ್ಲಿ ಬಂದರೂ ಒಳ್ಳೆ ಕ್ಯಾರೆಕ್ಟರ್ ಇದ್ದರೆ ಐ ವಿಲ್ ಡೂ. ಆ್ಯಕ್ಟ್ರಾಗೂ ಮಾಡ್ತೀನಿ, ನೆಗೆಟಿವ್ ಆಗಿ ಮಾಡ್ತೀನಿ. ಮೊನ್ನೆ ಒಂದು ದೊಡ್ಡ ಸಿನಿಮಾ, ಒಂದು ದೊಡ್ಡ ಸ್ಟಾರ್ ಹಿಂದಿ ಸಿನಿಮಾಗೆ ಕೇಳಿದ್ರು ಮಾಡ್ತೀರಾ ಇವಾಗ ಸ್ಟಾರ್ಟ್ ಇಲ್ಲ, ಅವರು ಸಮನ್ ಇಸ್ ರೈಟಿಂಗ್ ಇಟ್, ಸೊ ಗಾಡ್ಸ್ ಗೈಸ್ ಹೇಳ್ಬಾರ್ದು. ಸೊ ಕೇಳಿದ್ರು ನಿಮ್ಗೆ ಮಾಡ್ತೀರಾ ಅದು ಇದ್ದರೆ ಒಂದು ಬ್ಯಾಡ್ ಬಾಯ್ ಮಾಡ್ತೀರಾ ಅಂತೇಳಿ. ಮಾಡ್ತೀನಿ ಅಂತ ಸಮಥಿಂಗ್ ಅಂದರೆ ಕೇಳಬೇಕಲ್ಲ ಮೇಡಮ್, ಅಂದರೆ ಅನ್ಸ್ಬೇಕು. ನಿಮ್ಗೆ ಚೆನ್ನಾಗಿದೆ ಅನ್ಸಿದ್ರೆ ನನಗೆ ಐ ವುಡ್ ಲೈಕ್ ಟು ಡೂ ಆ್ಯಂಡ್ ಐ ಆಮ್ ಗೋನಾ ಡೂ ಫಾರ್ ಶ್ಯೂರ್. ಸರ್, ಇನ್ನೊಂದು ವಿಚಾರ, ಈಗ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದೀರಾ ಅಂದರೆ ಯಾವ ಭಾಷೆಯಲ್ಲಿ ಶ್ರೇಯಸ್ಸನ್ನು ನೋಡ್ಬೋದು ಹಾಗಿದ್ರೆ? ನನಗೆ ತೆಲುಗು ತಮಿಳ್ ಮಾತಾಡ್ತೀನಿ, ಸ್ವಲ್ಪ ಮಲಯಾಳಂ ಬರಲ್ಲ. ಆ್ಯಕ್ಚುಲಿ ಮಲಯಾಳಮಲ್ಲಿ ಕೇಳಿದ್ರು ಒಂದು ಯಾವುದೋ, ಬಟ್ ಐ ಡೆಂಟ್ ಲೈಕ್ ದ ಸ್ಟೋರಿ ವಾಟ್ ದೇ ಸೆಟ್. ಬಟ್ ಬೇರೆ ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೇಳಿದ್ರೆ ಆ್ಯಕ್ಟ್ ಮಾಡಿ ಬರ್ತೀನಿ. ಬಟ್ ನನಗೆ ನಮ್ಮ ಲ್ಯಾಂಗ್ವೇಜ್ ಸಿನಿಮಾಗಳ್ನ ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಲ್ಯಾಂಗ್ವೇಜ್ ಮಾಡಿದಾಗ ಅದು 4 ಲ್ಯಾಂಗ್ವೇಜ್ಗೆ ಹೋಗಬೇಕು. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಡೂ. ಬಿಕಾಸ್ ಈ ಲ್ಯಾಂಗ್ವೇಜ್ ನಮ್ಮ ಲ್ಯಾಂಗ್ವೇಜ್ ನಮಗೆ ಹೋಲ್ಡ್ ಇರುತ್ತೆ. ನಮ್ಮ ಆಡಿಯನ್ಸ್ ನಾವು ಮಾಡ್ತಿರಂತೆ, ಇಲ್ಲ ಹುಡುಗ ನಾವು ಮಾಡ್ತಾನೆ ನಂಬ್ತಾರೆ. ಸೊ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಡೂ. ನಮ್ಮ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡ್ಬಿಟ್ಟು ಇದನ್ನು ಬಿಡೋಣ 3-4 ಲ್ಯಾಂಗ್ವೇಜ್ಗೆ. ಇವತ್ತು ಎಲ್ಲರೂ ಹೇಳ್ತಾರೆ ಸಿನಿಮಾಗಳು ಓಡ್ತಲ್ಲ ಅಂತ ಹೇಳ್ತಾರೆ. ಓಡೋಂಥ ಸಿನಿಮಾಗಳು ಮಾಡಿಲ್ಲ. ವೈ ಆರ್ ಪೀಪಲ್ ನಾಟ್ ಟಾಕಿಂಗ್ ಅಬೌಟ್ ದಟ್? ಟಾಕ್ ಅಬೌಟ್ ವಾಟ್ ಹ್ಯಾವ್ ವಿ ಡನ್. ಒಂದು ಸಿನಿಮಾ ನೋಡ್ಬಿಟ್ಟು ಅಜ್ಜಿ ಏನಿದೆ ಗುರು ಇದು ಸಿನಿಮಾ ಅಂತ ಹೇಳಿ ನಾವೇ ನಮ್ಮ ಸಿನಿಮಾಗಳು ತಪ್ಪು ಮಾಡಿದೆ. ಹೌದು, ಸ್ಲೋ ಇತ್ತು, ತಪ್ಪಾಯಿತು, ಹೌದು, ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ತಾರೆ. ಜನ ಬರ್ತಲ್ಲ ಅಂತ ಹೇಳಿದ್ರೆ ಐ ಥಿಂಕ್ ಈ ಜನ ಬರ್ತಲ್ಲ ಅಂತ ಹೇಳೋರು ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ರೆ ಒಳ್ಳೇದಾಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಜನ ಬರ್ತಲ್ಲ ಅನ್ನೋಕ್ಕಿಂತ ಜನ ನಾವು ಇನ್ವೈಟ್ ಮಾಡಿದ್ದೀವಾ, ಜನ ನಾವು ಕರೆಕ್ಟಾಗಿ ಕರೆದಿದ್ದೀವ. ಇವತ್ತೊಂದು ಮದುವೆಗೆ ಯಾರು ಕರೆದಿಲ್ಲ ಅಂದರೆ ಕರೆಕ್ಟಾಗಿ ನಾವು ಹೋಗಲ್ಲ. ಮದುವೆದ ಒಂದು ವಾಟ್ಸಪ್ಪಾಗಿ ಕಳಿಸಿದ್ರೆ ಹೋಗಲ್ಲ, ಏನಪ್ಪ ಹಿಂಗೆ ಕರೆದಿದ್ದಾನೆ ಅಂತ. ಸೊ ಒಂದು ಸಿನಿಮಾ ಅಂತ ಬಂದಾಗ ಒಂದೇ ಅದ ಕಾಸು ಇರುತ್ತೆ, ಒಂದೇ ಅದ ಖರ್ಚಿರುತ್ತೆ, ಒಂದೇ ಅದ ಟೈಮ್ ಇರುತ್ತೆ. ನಾನು ಮಾಡೋ ಕಂಟೆಂಟ್ ಏನು, ನನ್ನನ್ನು ರೀಚ್ ಮಾಡ್ತಾನೆ, ನನ್ನನ್ನು ಕರೆಕ್ಟಾಗಿ ಇನ್ವೈಟ್ ಮಾಡ್ತಾನೆ, ಅದು ನನ್ನ ಕೆಲಸ, ನಾನು ಮಾಡಬೇಕು. ನಾನು ಮಾಡಿದ್ರೆ ಆಡಿಯನ್ಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಇನ್ ದ ಪ್ರೋಸೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡು ಮಾಡ್ತೀನಿ ಆ ಕೆಲಸನ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಶ್ರೇಯಸ್ ಅವರು ಇದೀಗ ಮಾರುತ ಅನ್ನೋ ಸಿನಿಮಾದ ಮೂಲಕ ಮತ್ತೊಮ್ಮೆ ಸದ್ದು ಮಾಡಕ್ಕೆ ಹೊರಟಿದ್ದಾರೆ. ಇದರ ಜೊತೆಗೆ ಮುಂದೆ ಪಕ್ಕಾ ಮಾಸ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತೀನಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.